ರಾತ್ರಿ 11:45. ಅಮಾವಾಸ್ಯೆಗೆ 2 ದಿನ ಬಾಕಿ ಇದೆ. ಸೊ ಎಲ್ಲ ಕಡೆ ಕತ್ಲೆ. ಆ ಕತ್ಲೆ ನಡುವೆ ಬೆಳ್ಕೊಂದು ಬರ್ತಾ ಇದೆ. ಅದು ರಾಮಯ್ಯನ ಬೈಕ್ನ ಹೆಡ್ಲೈಟ್. ಯಾವುದೋ ಅರ್ಜೆಂಟ್ ಕೆಲಸದ ಮೇಲೆ ಪಕ್ಕದ ಪೇಟೆಗೆ ಹೋಗಿದ್ದ ರಾಮಯ್ಯ ತಡವಾಗಿ ದಾರಿಯಲ್ಲಿ ಬರ್ತಿದ್ದ. ತಣ್ಣ ಗಾಳಿ ಬೀಸ್ತಾ ಇದ್ರು. ರಾಮಯ್ಯನ ಮುಖದಲ್ಲಿ ಯಾಕೋ ಬೆವರು, ಬಾಯಲ್ಲಿ ಮಂತ್ರ, ಏನೋ ಭಯ. ಅವನ ಭಯಕ್ಕೆ ಕಾರಣ ಆ ಮನೆ, ಕೆಂಪು ಮನೆ. ಸ್ವಲ್ಪ ಹೊತ್ತಲ್ಲೇ ಆ ಮನೆ ಹತ್ರ ಬಂದ್ಬಿಟ್ಟ ರಾಮಯ್ಯ. ಇನ್ನೂ ಅವನ ಎದೆ ಬಡ್ತ ಜೋರಾಗಿ ಹೊಡ್ಕೊಳ್ಳೋಕೆ ಶುರುವಾಯಿತು. ಹೆದರಿಕೆ ಜಾಸ್ತಿ ಆಯಿತು. ಆ ಮನೆ ಕಡೆ ನೋಡದೆ ಬೇಗ ಅಲ್ಲಿಂದ ಹೊರಟ್ಬಿಡೋಣ ಅಂತ ಹೇಳಿ ಆಕ್ಸಿಲೇಟರ್ನ ಜೋರಾಗಿ ಕೊಟ್ಟ. ಯಾಕೋ ತಕ್ಷಣ ಆ ಮನೆ ಮುಂದೆ ಬೈಕ್ ನಿಂತೋಯ್ತು. ಹೆಡ್ಲೈಟ್ ಕೂಡ ಆಫ್ ಆಯಿತು. ಎಲ್ಲ ಕಡೆ ಕತ್ಲು. ಜೀವ ಬಾಯಿಗೆ ಬಂದಂಗೆ ಆಯಿತು. ಆ ಕಡೆ ಈ ಕಡೆ ತಿರುಗಿ ನೋಡೋದಕ್ಕೂ ಅವನಿಗೆ ಭಯ ಆಗೋಕೆ ಶುರುವಾಯಿತು. ಸಡನ್ನಾಗಿ ಅವನ ಹಿಂದಿಂದ ಏನೋ ಬೆಳಕು ಬಂದಾಗ ಆಯಿತು. ಮೆಲ್ಲಗೆ ಹಿಂದೆ ತಿರುಗಿ ನೋಡಿದವನಿಗೆ ಆ ಕೆಂಪು ಮನೆ ಒಳಗಡೆಯಿಂದ ಬೆಳಕು ಬರ್ತಾ ಇದೆ. ಮನೆಯ ಲೈಟ್ ಎಲ್ಲ ಆನ್ ಆಗಿದೆ. ಹಾಗೆ ಮೇಲ್ಗಡೆ ರೂಮಲ್ಲಿ ಯಾರೋ ನಿಂತ್ಕೊಂಡಿರೋ ಹಾಗೆ, ಅವ್ರ ಕೈಯಲ್ಲಿ ಒಂದು ಸುಟ್ಟೋಗಿರೋ ಗೊಂಬೆ ಇರೋ ಹಾಗೆ ಅವನಿಗೆ ಕಾಣಿಸ್ತು. ಆ ತಕ್ಷಣ ಇನ್ನು ನಾನು ಇಲ್ಲೇ ಇದ್ದರೆ ನನ್ನ ಜೀವಕ್ಕೆ ಅಪಾಯ ಆಗ್ಬೋದೇನೋ ಅನ್ನೋ ಅಷ್ಟು ಹೆದರ್ಕೊಂಡು ಗಾಡಿಯನ್ನು ಅಲ್ಲೇ ಬಿಟ್ಟು ಒಂದೇ ಸಮ ಓಡೋದಕ್ಕೆ ಶುರು ಮಾಡ್ದ. ಎಲ್ಲಿ ತನಕ ಓಡ್ದ ಅಂದರೆ ಅವನ ಮನೆ ತಲುಪೋ ತನಕನೂ ಓಡ್ತಾನೆ ಇದ್ದ. ಅವನ ಮನೆ ತಲುಪಿದ ಮೇಲೆ ಅವನ ಮನೆ ಮೆಟ್ಲುಗಳ ಮೇಲೆ ಮೂರ್ಛೆ ತಪ್ಪಿ ಬಿದ್ದ. ಬೆಳಿಗ್ಗೆ ಅವನ್ನ ಮನೆ ಒಳಗಡೆ ಕರ್ಕೊಂಡು ಹೋದವ್ರಿಗೆ ಅವನ ಮೈ ಸುಟ್ಟು ಹೋಗ್ತಾ ಇರೋದು ಗೊತ್ತಾಗುತ್ತೆ. ಅವನು ತುಂಬ ಭಯ ಬಿದ್ದಿದ್ದ, ಮಾತುಕತೆ ನಿಲ್ಲಿಸಿದ್ದ. ಫಿಸಿಕಲಿ ಮತ್ತು ಮೆಂಟಲಿ ತುಂಬ ವೀಕ್ ಆಗಿದ್ದ ಅನಿಸುತ್ತೆ ರಾಮಯ್ಯ. ಅವನು ಮಾತಾಡೋದನ್ನೇ ನಿಲ್ಲಿಸಿದ್ದ. ಎಷ್ಟೋ ದಿನಗಳ ತನಕ ಎಷ್ಟೆಷ್ಟೋ ಡಾಕ್ಟ್ರುಗಳನ್ನ ತೋರಿಸಿದ್ದಾಯಿತು, ಎಷ್ಟೋ ಹಾಸ್ಪಿಟಲ್ಸ್ನ ತಿರುಗಿದ್ದಾಯಿತು, ಎಷ್ಟೋ ದೇವಸ್ಥಾನಗಳನ್ನ ತಿರುಗಿದ್ದಾಯಿತು, ಮಂತ್ರವಾದಿಗಳನ್ನ ನೋಡಿದ್ದಾಯಿತು, ಎಷ್ಟೆಷ್ಟೋ ತಾಯತಗಳನ್ನ ಕಟ್ಟಿದ್ದಾಯಿತು. ರಾಮಯ್ಯ ಈಗ ಸ್ವಲ್ಪ ಸುಧಾರಿಸ್ಕೊಂಡು ಏನಾಯಿತು ಅನ್ನೋದನ್ನು ತನ್ನ ಮನೆಯವ್ರಿಗೆ, ಊರಿನವ್ರಿಗೆ ಹೇಳಿದಾಗ ಕೆಂಪು ಮನೆ ಮೇಲಿದ್ದ ಆ ಜನರ ಭಯ ಇನ್ನಷ್ಟು ಜಾಸ್ತಿ ಆಯಿತು. ಆದರೆ ಅವಳೊಬ್ಬಳಿಗೆ ಬಿಟ್ಟು, ಅವಳೇ ಅನನ್ಯ. ನಮಸ್ಕಾರ, ಕಾಕುವಾಣಿಗೆ ಸ್ವಾಗತ. ನಿಮಗೇನಾದರೂ ಹಾರರ್, ಸಸ್ಪೆನ್ಸ್, ಥ್ರಿಲ್ಲರ್, ಕ್ರೈಮ್, ಇನ್ವೆಸ್ಟಿಗೇಟಿವ್ ಸ್ಟೋರೀಸ್ ಈ ಥರದ ಕಥೆಗಳಲ್ಲಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಆಲ್ರೆಡಿ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಅನನ್ಯ ರಾಘವಣ್ಣ ಮತ್ತು ಸುಜಾತಕ್ಕನ ಮಗಳು. ರಾಘವಣ್ಣ ಆ ಹಳ್ಳಿಯಲ್ಲೇ ಏಕೈಕ PhD ಪದವೀಧರ ಅಂತ ಹೇಳ್ಬೋದು. ಅಗ್ರಿಕಲ್ಚರ್ ಸೈನ್ಸಲ್ಲಿ ಆತ PhDಯನ್ನು ಮುಗಿಸಿರ್ತಾನೆ. ಹಾಗೆ ಸುಜಾತಕ್ಕ ಕೂಡ BCom ಮುಗಿಸಿ ತನ್ನ ಗಂಡನ ಜೊತೆ ಹಳ್ಳಿಯಲ್ಲಿ ಬಂದು ಸೆಟ್ಲ್ ಆಗಿರ್ತಾರೆ ಇಬ್ಬರೂ. ಅವರಿಬ್ಬರ ಉದ್ದೇಶ ಏನು ಅಂದರೆ ತನ್ನದೇ ಹಳ್ಳಿಯಲ್ಲಿ ತನಗಿರುವಂಥ ಭೂಮಿಯಲ್ಲಿ ಏನಾದರೂ ಬೆಳೆದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ತನ್ನ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋದು ಒಂದು ಕಡೆ. ಆದರೆ ತಾನು ಕಲ್ತಿರೋ ಓದನ್ನೆಲ್ಲ ಒಂದು ಕಡೆ ಹಾಕಿ ಒಂದು ಮಾದರಿ ರೈತ ಆಗಬೇಕು ಅನ್ನೋದು ರಾಘವಣ್ಣನ ಒಂದು ಆಸೆ. ಆ ಆಸೆಗೆ ಬೆನ್ನೆಲುಬಾಗಿ ನಿಂತಿರೋಳು ಸುಜಾತಕ್ಕ. ಅವರಿಬ್ಬರು ಮುದ್ದಿನ ಮಗಳು ಅನನ್ಯ. 16-17 ವರ್ಷದ ಹುಡುಗಿ ಇರ್ಬೋದು. 10th ಮುಗಿಸಿದ್ದಾಳೆ. ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿದ್ದಾಳೆ. ಪಕ್ಕದ ಊರಲ್ಲಿ ಸೆಕೆಂಡ್ PU ಹೋಗ್ತಿದ್ದಾಳೆ. ಅವಳು ಕಾಲೇಜ್ಗೆ ಹೋಗೋದು ಬಸ್ಸಲ್ಲಿ ಅಥವಾ ಕೆಲವೊಮ್ಮೆ ರಾಘವಣ್ಣ ಬಿಟ್ಬಿಟ್ಟು ಬರ್ತಾನೆ. ಹೋಗೋ ದಾರಿಯಲ್ಲಿ ಸಿಗುವಂಥ ಕೆಂಪು ಮನೆಯ ಕಡೆ ಅವಳು ಯಾವಾಗಲೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇತ್ತು, ಒಂದು ಆಸೆ. ಆ ಮನೆ ಒಳಗಡೆ ಹೋಗಬೇಕು, ಏನಿದೆ ಅನ್ನೋದನ್ನ ನೋಡಬೇಕು. ತಾನು ಹುಟ್ಟಿದಾಗಿಂದ ಆ ಮನೆಯ ಕಡೆ ಯಾರೂ ಹೋಗಿದ್ದು ನೋಡಿಲ್ಲ. ಆ ಮನೆ ಬಗ್ಗೆ ಎಲ್ಲರೂ ಭಯದಲ್ಲಿ ಮಾತಾಡೋದನ್ನ ಕೇಳಿಸ್ಕೊಂಡಿದ್ಲು. ಸೊ ಆ ಮನೇಲಿ ಏನಿದೆ ಅಂಥದ್ದು ಅನ್ನೋದನ್ನ ನೋಡಬೇಕು ಅನ್ನೋದು ಅವಳ ಆಸೆ. ಇನ್ನೊಂದು, ಊರಿನ ಜನರಿಗೆಲ್ಲ ಬುದ್ಧಿ ಇಲ್ಲ ಅನ್ನೋದು ಅವಳ ಒಂದು ನಂಬಿಕೆ. ಸೊ ಅವಳ ಆ ಆಸೆ, ಆ ಮನೆಗೆ ಹೋಗಬೇಕು ಅನ್ನೋ ಆ ಆಸೆ ಈಡೇರೋ ದಿನ ಹತ್ರ ಬಂದೇ ಬಿಡ್ತು. ಫಸ್ಟ್ PU ಎಕ್ಸಾಮ್ಸ್ ಆದ ನಂತರ ಸೆಕೆಂಡ್ PU ಕ್ಲಾಸಸ್ ಶುರುವಾಗೋದಕ್ಕಿಂತ ಮುಂಚೆ ಒಂದು 15 ದಿನಗಳ ರಜೆಯನ್ನು ಕೊಟ್ಟಿದ್ರು ಅವ್ರ ಕಾಲೇಜ್ಗೆ. ಆಗ ಅನನ್ಯ ಅವರಪ್ಪ ರಾಘವಣ್ಣನ ಹತ್ರ ಬಂದು, ಅಪ್ಪ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ, ದಯವಿಟ್ಟು ನಾನು ಅವ್ರನ್ನ ಕರ್ಕೊಂಬರಲ್ಲ 1-2 ದಿನದ ಮಟ್ಟಕ್ಕೆ, ನಮ್ಮ ತೋಟ ನಮ್ಮ ಮನೆ ಎಲ್ಲ ನೋಡಬೇಕಂತೆ ಅಂತ ಕೇಳ್ತಾಳೆ. ರಾಘವಂಗೆ ಖುಷಿ ಆಗುತ್ತೆ, ಕರ್ಕೊಂಬ ಅಮ್ಮ, ಪರವಾಗಿಲ್ಲ, ತೊಂದರೆ ಇಲ್ಲ ಅಂತ ಆತ ಹೇಳ್ತಾನೆ. ಆಕೆ ಫ್ರೆಂಡ್ಸ್ಗಳೆಲ್ಲ ಬರ್ತಾರೆ. ಫ್ರೆಂಡ್ಸ್ಗಳೆಲ್ಲ ಬಂದವರು ಆ ತೋಟ ಮನೆ ಅಂತ ಸುತ್ತಾಡಿಕೊಂಡು ಅವರ ತೋಟದಲ್ಲಿ ಸ್ಪ್ರಿಂಕ್ಲರ್ ಹಾಕಿರ್ತಾರೆ ತೋಟಕ್ಕೆ ನೀರು ಹಾಯಿಸೋದಕ್ಕೆ ಅಂತ. ಆ ಸ್ಪ್ರಿಂಕ್ಲರಲ್ಲಿ
ಆಟ ಆಡೋದೇ ಅವರಿಗೆ ಒಂದು ಮಜಾ, ಖುಷಿ ವಿಷಯ. ದಿನ ಪೂರ್ತಿ ಅದರಲ್ಲಿ ಆಟ ಆಡೋದು, ಸಂಜೆ ಆಗ್ತಿದ್ದಂಗೆ ಬಟ್ಟೆ ಬದಲಾಯಿಸ್ಕೊಂಡು ಅವ್ರ ಮನೆಗೆ ವಾಪಸ್ ಬರೋದು, ಹೀಗೆ ಮಾಡ್ತಾಯಿದ್ರು. ಮೊದಲನೇ ದಿನ ಹಾಗೆ ಕಳೆದ್ರು. 2ನೇ ದಿನ ಕೂಡ ಅದೇ ರೂಟೀನ್. ತಿಂಡಿ ತಿಂದು ಅವರಪ್ಪನ ಜೊತೆ ತೋಟಕ್ಕೆ ಹೋಗಿ ಅಲ್ಲಿ ಸ್ಪ್ರಿಂಕ್ಲರಲ್ಲಿ ಆಟ ಆಡೋದು, ತೋಟದಲ್ಲಿ ಸಿಗುವಂಥ ಅದು ಇದು ಸಣ್ಣ ಪುಟ್ಟ ಕೆಲಸವನ್ನು ರಾಘವಣ್ಣನಿಗೆ ಮಾಡಿಕೊಟ್ಕೊಂಡು ಅಲ್ಲೇ ಓಡಾಡ್ಕೊಂಡಿರ್ತಿದ್ರು. 2ನೇ ದಿನ ಕೂಡ ಅದೇ ನಡೀತು. ಅದಾದಮೇಲೆ ರಾಘವಣ್ಣ ಸಂಜೆ 5-5:30 ಅಷ್ಟರಲ್ಲಿ ನಾನು ಮನೆ ಕಡೆ ಹೋಗ್ತೀನಿ ಬರ್ರಮ್ಮ ಅಂತ ಕೂಗ್ತಾನೆ. ಆಗ ಅನನ್ಯ ಹೇಳ್ತಾಳೆ, ಅಪ್ಪ ಇನ್ನೊಂದು ಸ್ವಲ್ಪ ಹೊತ್ತು ಆಟಾಡಿ ನಾವು ಬಂದುಬಿಡ್ತೀವಿ, ನೀವು ಹೋಗಿ ಅಂತ ಹೇಳ್ತಾಳೆ. ಆಗ ರಾಘವಣ್ಣ ಗೊತ್ತಿರೋ ಊರು ಗೊತ್ತಿರೋ ಜನ ಏನಕ್ಕೆ ಹೆದರ್ಕೊಳ್ಳೋದು ಅಂತ ಹೇಳಿ ಮಗಳನ್ನ ಅಲ್ಲೇ ಬಿಟ್ಟು ಅಲ್ಲಿ ಕೆಲಸ ಮಾಡ್ತಿದ್ದಂಥ ಬೇರೆಯವ್ರಿಗೆ ಹೇಳಿಬಿಟ್ಟು ಮಕ್ಕಳ ಕಡೆ ಒಂದು ಗಮನ ಇರಲಿ ಅಂತ ರಾಘವಣ್ಣ ಹೇಳಿ ಅಲ್ಲಿಂದ ಹೊರಡ್ತಾನೆ. ರಾಘವಣ್ಣ ಹೋಗೋದನ್ನೇ ಕಾಯ್ತಿದ್ದಂಥ ಮಕ್ಕಳು ತಕ್ಷಣ ಅಲ್ಲೇ ಇದ್ದಂಥ ತೋಟದ ಮನೆಗೆ ಹೋಗಿ ಅವ್ರ ಬಟ್ಟೆನ ಬದಲಾಯಿಸ್ಕೊಂಡು ಅವರು ಹೊರಡೋದು ಆ ಕೆಂಪು ಮನೆ ಕಡೆ. ಆ ಕೆಂಪು ಮನೆಯ ಕಡೆ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 6-6:30 ಆಗಿತ್ತು. ಸೂರ್ಯ ಮುಳುಗಿದ್ದ. ಆ ಮನೆ ಹತ್ರಕ್ಕೆ ಹೋಗ್ತಿದ್ದ ಹಾಗೆ ಒಂದು ವಿಚಿತ್ರವಾಗಿ ಕಾಣಿಸುವಂಥ ಒಂದು ಮುದುಕಿ ಅಡ್ಡ ಬಂದು ಸೂರ್ಯ ಮುಳುಗೋದಕ್ಕಾಯ್ತು. ವಯಸ್ಸಿಗೆ ಬಂದಿರೋ ಮಕ್ಕಳು ದಯವಿಟ್ಟು ಒಳಗಡೆ ಹೋಗಬೇಡಿ, ಒಳ್ಳೇದಲ್ಲ ಅಂತ ಆ ಮುದುಕಿ ಅವ್ರಿಗೆ ಎಚ್ಚರಿಸ್ತಾಳೆ. ಆದರೆ ಅವ್ರಿಗನ್ಸೋದು ಮುದುಕಿ ಸುಮ್ಮನೆ ಮಾತಾಡ್ತಾ ಇದ್ದಾಳೆ ಅಂತ ಅನಿಸಿ, ಇಲ್ಲ ನಾವು ಅದರಲ್ಲಿ ಏನಿದೆ ಅಂತ ನೋಡಲೇಬೇಕು, ನಾವು ನಿಮ್ಮ ಈ ಮೂಢನಂಬಿಕೆಗಳೆಲ್ಲ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಅನನ್ಯ ಸ್ವಲ್ಪ ಹೊರಟಾಗೆ ಆ ಮುದುಕಿಗೆ ಮಾತಾಡಿ ಅಲ್ಲಿಂದ ಮುಂದೆ ಹೋಗ್ತಾಳೆ. ಅವಳೇ ಮೊದಲನೇವಳಾಗ್ತಾಳೆ ಆ ಮನೆ ಬಾಗಿಲು ತೆಗೆದು ಒಳಗಡೆ ಕಾಲಿಡೋದಕ್ಕೆ. ಕಾಲಿಟ್ಟ ತಕ್ಷಣ ಎಂಥದ್ದೋ ಆನಂದ ಅವಳಿಗೆ. ತುಂಬ ದಿನಗಳಿಂದ ಅಂದ್ಕೊಂಡ ಆಸೆ ಈಡೇರಿದಂಥ ಒಂದು ಅನುಭವ. ಅವಳು ನಿಧಾನವಾಗಿ ಆ ಮನೆ ಒಳಗಡೆ ಹೋಗ್ತಾ ಧೂಳಾಗಿದೆ ಎಲ್ಲ ಕಡೆ, ಎಲ್ಲ ಫರ್ನಿಚರ್ಸ್ ಎಲ್ಲ ಹಾಗೆ ಇದೆ. ಮುಂದೆ ಹೋಗ್ತಾ ಧೂಳು ಕಟ್ಟಿರೋ ಜೇಡ ಕಟ್ಟಿರೋ ಅಂತ ಆ ಮನೆ, ಅಲ್ಲಲ್ಲಿ ಮುರಿದು ಬಿದ್ದಿರೋ ಅಂತ ಆ ಮನೆ ಎಲ್ಲಾನು ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದಾಳೆ. ಅವಳ ಫ್ರೆಂಡ್ಸ್ ಕೂಡ ಅವಳನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಹಿಂಗೆ 4 ಜನನು ಮುಂದೆ ಹೋಗ್ತಾ ಅಲ್ಲಿ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಮೆಟ್ಲುಗಳಿದ್ವು. ನಿಧಾನವಾಗಿ ಮೆಟ್ಲನ್ನ ಹತ್ಕೊಂಡು ಒಂದು ರೂಮ್ ಒಳಗಡೆ ಹೋಗ್ತಾರೆ. ರೂಮ್ ಒಳಗಡೆ ಹೋದ ತಕ್ಷಣ ಎದುರಿಗೆ ಕಾಣೋದು ನನ್ನನ್ನು ಯಾಕೆ ಇಲ್ಲಿ ಬಿಟ್ಟು ಹೋದ್ರಿ ಅಂತ ಯಾರೋ ಗೋಡೆಯ ಮೇಲೆ ಬರೆದಿರೋದು. ಅದನ್ನು ಕಂಡ ತಕ್ಷಣ ಎಲ್ಲರಿಗೂ ಒಂಥರ ವಿಚಿತ್ರ ಅನಿಸುತ್ತೆ. ಆಗ ಎಲ್ಲೋ ಒಂದು ಕಡೆ ಭಯ ಅನ್ನೋದು ಶುರುವಾಗುತ್ತೆ. ಅದ್ರ ಪಕ್ಕದಲ್ಲೇ ಒಂದು ಫೋಟೋ ಇದೆ. ಆ ಕೆಂಪು ಮನೆಯ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ಅಂತ ಗಂಡ ಹೆಂಡತಿ ಒಂದು ಪುಟ್ಟ ಮಗಳು. ಅನನ್ಯ ಮುಂದೆ ಹೋಗಿ ಆ ಫೋಟೋನ ಒರೆಸಿ ಅದನ್ನು ನೋಡೋದಕ್ಕೆ ಶುರು ಮಾಡ್ತಾಳೆ. ಅದಾದಮೇಲಿಂದ ಆ ಫೋಟೋವನ್ನು ಅಲ್ಲೇ ಇಟ್ಟು ಎಲ್ಲರೂ ಪಕ್ಕದ ರೂಮಿಗೆ ಹೋಗ್ತಾರೆ. ಪಕ್ಕದ ರೂಮಿಗೆ ಹೋಗಿ ಎಲ್ಲ ಒಂದು ಕಡೆಯಿಂದ ನೋಡಿಕೊಂಡು ಬರ್ತಾ 3 ಜನ ಮುಂದೆ ಹೊರಟೋಗ್ತಾರೆ. ಕೊನೆಯದಾಗಿ ಅನನ್ಯ ಹಿಂದೆ ಉಳ್ಕೋತಾಳೆ. ಆ ರೂಮಲ್ಲಿ ಗೋಡೆ ಮೇಲೆ ಬರೆದಿದ್ದನ್ನು ನೋಡಿ ಮುಂದೆ ಹೋಗಿದ್ರು. ವಾಪಸ್ ಬರಬೇಕಾದ್ರೆ ಅಕಸ್ಮಾತ್ ಆಗಿ ಅನನ್ಯಳ ಕಣ್ಣು ಆ ಗೋಡೆ ಮೇಲೆ ಬೀಳುತ್ತೆ. ಆ ಗೋಡೆ ಮೇಲೆ ಬರೆದಿರೋ ಬರಹ ಚೇಂಜ್ ಆಗಿರುತ್ತೆ. ನನ್ನ ಮಗುನ ಯಾಕೆ ಸುಟ್ಟು ಹಾಕಿದ್ರಿ ಅಂತ. ಅವಳದನ್ನು ನೋಡಿದ ತಕ್ಷಣ ಒಂದು ನಿಮಿಷಕ್ಕೆ ಭಯ ಆಗುತ್ತೆ. ನಾವು ಹೋಗ್ಬೇಕಾದ್ರೆ ಬೇರೆ ಇತ್ತು, ಹೀಗೆ ಮತ್ತೆ ಬೇರೆ ಬಂದಿದೆ ಅಂತ ಅವಳು ಆ ಗೋಡೆ ಹತ್ರ ನಿಧಾನವಾಗಿ ನಡ್ಕೊಂಡು ಹೋಗ್ತಾಳೆ. ನಡ್ಕೊಂಡು ಹೋದವಳು ಅಲ್ಲೇ ಉಳ್ಕೊಂಡ್ಬಿಡ್ತಾಳೆ. ಅವ್ರು 3 ಜನನೂ ಹೊರಟೋಗ್ತಾರೆ. ಆ ಮನೆ ಆಚೆ ಹೋದ್ಮೇಲೆ ಅವ್ರಿಗೆ ಗೊತ್ತಾಗಿದ್ದು ಅನನ್ಯ ಬಂದಿಲ್ಲ ಅಂತ. ಅನನ್ಯ ಅಂತ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಅನನ್ಯ ಆ ಗೋಡೆ ಕಡೆ ನೋಡ್ತಾನೆ ನಿಂತಿರ್ತಾಳೆ. ಅವಳಿಗೆ ಏನಾಯಿತು ಅಂತ ಗೊತ್ತಿಲ್ಲ. ಆ ಹಿಂದೆ ಕನ್ನಡಿಯಲ್ಲಿ ಯಾರೋ ಬಂದಾಗುತ್ತೆ. ತಕ್ಷಣ ತಿರುಗಿ ನೋಡ್ತಾಳೆ, ಅಲ್ಲಿ ಯಾರೂ ಇರೋದಿಲ್ಲ. ನಿಧಾನವಾಗಿ ಆ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ಅವಳ ಪ್ರತಿಬಿಂಬನ ಅವಳೇ ನೋಡ್ತಿರ್ತಾಳೆ. ಆ ಧೂಳು ಕಟ್ಟಿರೋ ಆ ಕನ್ನಡಿಯಲ್ಲಿ ಅವಳ ಮುಖ ಮಸಕಾಗಿ ಕಾಣ್ತಾ ಇರುತ್ತೆ. ನಿಧಾನವಾಗಿ ಆ ಕನ್ನಡಿಯನ್ನು ಒರೆಸಿ ನೋಡಿದೊಳಗೆ ಅವಳ ಮುಖದ ಥರ ಕಾಣಿಸಲ್ಲ, ಬೇರೆ ಯಾರದೇ ಮುಖ ಆಗಿರುತ್ತೆ. ಬೇರೆ ಯಾರದ್ದು ಅಲ್ಲ. ಆ ಫೋಟೋದಲ್ಲಿ ಇದ್ಲಲ್ಲ ಆ ಹೆಣ್ಣು ಮಗಳ ಮುಖ ಅವಳಿಗೆ ಕಾಣ್ತಾ ಇರುತ್ತೆ. ಅವಳದ್ದೇ ಬಟ್ಟೆ, ಅವಳದ್ದೇ ಹೇರ್ ಸ್ಟೈಲು, ಆದರೆ ಕಾಣ್ತಾ ಇರೋ ಮುಖ ಮಾತ್ರ ಆ ಹೆಣ್ಮಗಳದ್ದು. ತಕ್ಷಣ ಅನನ್ಯಾಗ ಭಯ ಆಗುತ್ತೆ. ಹಿಂದೆ ತಿರುಗಿ ಓಡೋದಕ್ಕೆ ಶುರು ಮಾಡ್ತಾಳೆ. ಓಡಿ ಮನೆಯಿಂದ ಆಚೆ ಬರ್ತಾಳೆ. ಆಚೆ ಬಂದೊಳಗೆ ಮುಖದಲ್ಲೆಲ್ಲ ಬೆವರು, ತುಂಬ ಭಯ ಪಟ್ಕೊಂಡಂಗೆ ಕಾಣಿಸ್ತಿರ್ತಾಳೆ ಅನನ್ಯ. ಎಲ್ಲರೂ ಕೇಳ್ತಾರೆ, ಏನಾಯಿತು ಅನನ್ಯ, ಯಾಕೆ ಇಷ್ಟು ಗಾಬರಿ ಆಗಿದೆಯಾ ಅಂತ. ಆದರೆ ಯಾರಿಗೂ ಏನಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅವಳ ಹತ್ರ ಪದಗಳು ಸಿಗೋದಿಲ್ಲ. ಸೊ ಅದಕ್ಕೆ ಅವಳು ಅಲ್ಲಿಂದ ಏನಿಲ್ಲ ಅಂತ ಹೇಳಿ ಮಾತನ್ನ ಅಲ್ಲಿಗೆ ನಿಲ್ಲಿಸಿ ಅಲ್ಲಿಂದ ಹೊರಟು ಬಿಡೋಣ ಬಂದರೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಅಲ್ಲಿಗೆ ಸಮಯ ಒಂದು 7:30 ಆಗಿರ್ಬೋದು.
ಮನೆಗೆ 4 ಜನನೂ ಬರ್ತಾರೆ. ಅನನ್ಯ ಎಂದಿಗಿಂತ ಸೈಲೆಂಟಾಗಿ ಮಂಕಾಗಿ ಇರ್ತಾಳೆ. ಯಾವಾಗಲೂ ಅವಳ ಮುಖದ ಮೇಲೆ ಇರ್ತಿದ್ದ ನಗು ಅವತ್ತಿಲ್ಲ. ಏನೋ ಕಳ್ಕೊಂಡ ಹಾಗೆ, ಏನೋ ಬದಲಾದ ಹಾಗೆ. ಅವಳು ನಿಧಾನವಾಗಿ ಅವರಪ್ಪನ ಹತ್ರ ಹೋಗಿ ಕುತ್ಕೋತಾಳೆ. ಕುತ್ಕೊಂಡು ಅವರಪ್ಪನ ತೊಡೆ ಮೇಲೆ ಮಲಗ್ತಾಳೆ. ಮಲಗ್ಬಿಟ್ಟು ಈ ಸುತ್ತಮುತ್ತ ಹಳ್ಳಿಯವರೆಲ್ಲ ಯಾಕೆ ಆ ಕೆಂಪು ಮನೆ ಕಡೆ ಹೋಗಬಾರ್ದು ಅಂತ ಹೇಳ್ತಾರೆ, ಏನಾಯಿತು, ಏನಾಗಿದೆ ಆ ಮನೇಲಿ ಅಂತ ಕೇಳ್ತಾಳೆ. ಸಡನ್ನಾಗಿ ಮಗಳ ಬಾಯಿಂದ ಇದನ್ನು ಕೇಳಿಸ್ಕೊಂಡು ರಾಘವಣ್ಣ ಸ್ವಲ್ಪ ಗಾಬರಿ ಆದಾಗಾಗಿ, ಯಾಕೆ ನೀವು ಆ ಮನೆ ಕಡೆ ಹೋಗಿದ್ರಾ ಅಂತ ಕೇಳ್ತಾನೆ. ಇಲ್ಲಪ್ಪ, ನಾವು ಹೋಗಿಲ್ಲ, ಸುಮ್ಮನೆ ಕೇಳ್ತಾ ಇದ್ದೀನಿ, ಹೇಳು ಅಂತ ಕೇಳ್ತಾಳೆ. ಆಗ ಆ ಮನೆ ಬಗ್ಗೆ ರಾಘವಣ್ಣ ಹೇಳೋದಕ್ಕೆ ಶುರು ಮಾಡ್ತಾನೆ. ಆ ಮನೆಯಲ್ಲಿ ಒಂದು ಗಂಡ, ಹೆಂಡತಿ ಮತ್ತು ಒಂದು ಮಗು ಇತ್ತು. ಆ ಮನೆ ಹೆಸರು ಕೆಂಪು ಮನೆ. ಅದನ್ನು ಆ ಓನರ್ ಹಾಗೆ ಇಟ್ಟಿದ್ದು. ಆ ಮನೆಯಲ್ಲಿ ಗಂಡ, ಹೆಂಡತಿ, ಮಗಳು 3 ಜನ ಇರ್ತಿದ್ರು. ಸಂತೋಷವಾಗೇ ಇದ್ದರು. ಒಂದು ದಿನ ಆಗ ಅವಳ ಗಂಡ ಬೇರೆ ಊರಿನಲ್ಲಿ ಏನೋ ಕೆಲಸ ಇದೆ ಅಂತ ಹೋಗಿ ಬರೋ ಸಮಯದಲ್ಲಿ ಯಾರೋ ಏನೋ ಮಾಟ ಮಂತ್ರ ಮಾಡಿದ್ದನ್ನೋ ಏನೋ ಆತ ತುಳ್ಕೊಂಡು ಮನೆಗೆ ಬಂದಿದ್ದ. ಅವತ್ತಿಂದ ಆ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಶುರುವಾಯಿತು. ನಿಧಾನವಾಗಿ ಅವನ ಹೆಂಡತಿ ಮೇಲಿದ್ದಂಥ ಪ್ರೀತಿ ಅವನಿಗೆ ಕಡಿಮೆ ಆಯಿತು. ಅವನ ಹೆಂಡತಿ ಮೇಲಿದ್ದಂಥ ಪ್ರೀತಿ ಹೋಗಿ ಅಲ್ಲೆಲ್ಲ ಬರೀ ಸಂಶಯ ತುಂಬ್ಕೋತು. ಅವನ ಹೆಂಡತಿ ಏನು ಮಾಡಿದ್ರು ತಪ್ಪು, ಎಲ್ಲಿ ಹೋದರೂ ತಪ್ಪು, ಬಂದರೂ ತಪ್ಪು. ನಿಧಾನವಾಗಿ ಎಷ್ಟು ಸಂಶಯ ಪಡೋದಕ್ಕೆ ಶುರು ಮಾಡ್ದ ಅಂದರೆ, ಅವ್ರಿಗಿದ್ದಂಥ ಒಬ್ಬಳೇ ಆ ಪುಟ್ಟ ಮಗಳು ಕೂಡ ನನ್ನ ಮಗಳಲ್ಲ, ಇದು ಯಾರದ್ದೋ ಬೇರೆ ಮಗಳು ಅನ್ನೋ ಅಷ್ಟು ಕೀಳಾಗಿ ಮಾತಾಡೋದಕ್ಕೆ ಅವನು ಶುರು ಮಾಡ್ದ. ಇದನ್ನು ಸಹಿಸ್ಕೊಳ್ಳೋ ತನಕ ಸಹಿಸ್ಕೊಂಡು ಆಕೆ ಆ ಮನೆಯಲ್ಲಿದ್ದಂಥ ಹೆಣ್ಣು ಮಗಳು, ಈ ಮನೆ ನಿನ್ನ ಸವಾಸ, ಈ ಮನೆ ಸವಾಸ ನನಗೆ ಬೇಡ, ನಾನು ಹೊರಡ್ತೀನಿ ಅಂತ ಅವನನ್ನು ಬಿಟ್ಟು ಹೊರಡೋದಕ್ಕೆ ತಯಾರಾದಾಗ ಆತ ಅವಳನ್ನ ಬಿಟ್ಟು ಕೊಡೋದಕ್ಕೆ ಇಷ್ಟ ಇಲ್ಲದೆ ಅವಳನ್ನು, ಆ ಮಗುವನ್ನು ಬೆಂಕಿ ಹಾಕಿ ಅದೇ ಮನೆಯಲ್ಲಿ ಸುಟ್ಟಿದ್ನಂತೆ. ಅದಾದಮೇಲೆ ಅವನು ಕೂಡ ಅದೇ ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ನಂತೆ. ಸೊ ಅದರಿಂದ ಅವತ್ತಿಂದ ಆ ಮನೆ ಕಡೆ ಯಾರೂ ಹೋಗೋದಿಲ್ಲ. ಹೋದವ್ರಿಗೆ ಯಾರೋ ನಿಂತ ಕಾಣಿಸೋದು, ಒಂದು ಸುಟ್ಟು ಗೊಂಬೆ ಕಾಣಿಸೋದು, ಇದೆಲ್ಲ ಸಾಮಾನ್ಯವಾಗಿದೆ. ಸೊ ಅದಕ್ಕೋಸ್ಕರ ಆ ಮನೆ ಕಡೆ ಯಾರೂ ಹೋಗಲ್ಲ ಪುಟ್ಟ ಅಂತ ರಾಘವಣ್ಣ ಅನನ್ಯಾಳಿಗೆ ಹೇಳ್ತಾನೆ. ಅನನ್ಯ ಅದನ್ನೆಲ್ಲ ಕೇಳಿಸ್ಕೊಂಡಾದ್ಮೇಲೆ ತನಗಾದ ಅನುಭವ ಆಗಿರ್ಬೋದು, ಅಲ್ಲಿ ತಾನು ಗೋಡೆ ಮೇಲೆ ಕಂಡಂಥ ಬರಹಗಳಾಗಿರ್ಬೋದು, ಆ ಫೋಟೋದಲ್ಲಿದ್ದಂಥ ಜನರ ಮುಖ ಎಲ್ಲ ಒಂದೊಂದು ಸಲ ಕಣ್ಣು ಮುಂದೆ ಬಂದು ಹೋಯಿತು. ಮೊದಲನೇ ದಿನ ಅಂಥದ್ದೇನು ಬದಲಾವಣೆ ಕಾಣಿಸ್ಲಿಲ್ಲ ಅನನ್ಯಾಳಲ್ಲಿ. ಜಸ್ಟ್ ಅವಳು ಡಲ್ ಆಗಿರ್ತಾಳೆ, ಯಾರ ಜೊತೆನೂ ಮಾತಾಡೋದು, ನಗೋದು ಸ್ವಲ್ಪ ಲೈಟಾಗಿ ನಿಲ್ಲಿಸಿರ್ತಾಳೆ. ಅದಾದಮೇಲೆ ಮಾರನೇ ದಿನ ಅವಳ ಗೆಳತಿಯರೆಲ್ಲ ಅಲ್ಲಿಗೆ ಬಂದು 2 ದಿನ ಆಗಿರುತ್ತೆ. 3ನೇ ದಿನ ಅವರೆಲ್ಲ ಊರಿನ ಕಡೆ ಹೊರಟು ನಿಲ್ತಾರೆ. ಅವ್ರು 3 ಜನಕ್ಕೂ, ಅವಳ ಗೆಳತಿಯರು 3 ಜನಕ್ಕೂ ಅವಳಲ್ಲಾಗಿರೋ ಬದಲಾವಣೆ ಕಾಣಿಸ್ತಾ ಇರುತ್ತೆ. ಹೋಗೋದಕ್ಕಿಂತ ಮುಂಚೆ ಅವರು ಅವರಮ್ಮನ ಹತ್ರ ಹೋಗಿ ಅವರಮ್ಮನ ಹತ್ರ, ಆಂಟಿ, ನಾವು ಗೊತ್ತಿಲ್ಲದೆ ಒಂದು ತಪ್ಪನ್ನು ಮಾಡಿಬಿಟ್ಟಿದ್ದೀವಿ. ಏನಂದರೆ, ನಾವು 4 ಜನ ನೆನ್ನೆ ಕೆಂಪು ಮನೆ ಒಳಗಡೆ ಹೋಗ್ಬಿಟ್ಟು ಬಂದ್ವಿ. ಅವಾಗಿಂದ ಅನನ್ಯ ಯಾಕೋ ಸಪ್ಪಗಿದ್ದಾಳೆ, ಏನು ಅಂತ ಒಂಚೂರು ನೋಡಿ ಅಂತ ಹೇಳಿ ಅವರು ಊರಿನ ಕಡೆ ಹೊರಡ್ತಾರೆ. ಇದನ್ನು ಕೇಳಿಸ್ಕೊಂಡು ಸುಜಾತಕ್ಕನಿಗೆ 1 ನಿಮಿಷ ಭೂಮಿ ಬಾಯಿ ಬಿಟ್ಟಂಗೆ ಆಗುತ್ತೆ. ಯಾಕೆ ಅಂದರೆ ಅದರ ಕೆಂಪು ಮನೇಲಿ ಏನಿದೆ ಏನಿಲ್ಲ ಅಂತ ಯಾವತ್ತೂ ಸುಜಾತಕ್ಕ ನೋಡೋಕ್ಕೆ ಹೋಗಿಲ್ಲ. ಆದರೆ ಸರಿ ತಪ್ಪುಗಳನ್ನ ಕೂಡ ಅವಳು ಅಲ್ಲಿ ಲೆಕ್ಕ ಹಾಕಲಿಲ್ಲ. ಜಸ್ಟ್ ಅವಳಿಗನ್ಸಿದ್ದು, ನನ್ನ ಮಗಳು ಅದರೊಳಗಡೆ ಹೋಗಿ ಬಂದಾದ್ಮೇಲಿಂದ ಯಾಕೆ ಡಿಲ್ಲ ಆದ್ಲು ಅಂತ. ಅವಳು ಅನನ್ಯ ಹತ್ರ ಹೋಗಿ, ಯಾಕೆ ಪುಟ್ಟ ಡಲ್ ಆಗಿದೆಯಾ, ಏನಾಯಿತು, ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದಕ್ಕೆ ನಿಂಗೆ ಬೇಜಾರಾಯ್ತಾ ಅಂತೆಲ್ಲ ಕೇಳ್ತಾಳೆ. ಅವಳು ನಾರ್ಮಲ್ ಆಗಿ, ಇಲ್ಲ ಅಮ್ಮ ಹಾಗೇನಿಲ್ಲ, ಯಾಕೋ ಸುಸ್ತು, ಯಾಕೋ ಸಂಕಟ ಆದಂಗೆ ಅನ್ನಿಸ್ತಾ ಇದೆ, ಆರೋಗ್ಯ ಯಾಕೋ ಸರಿ ಇಲ್ಲ ಅನ್ನಿಸ್ತಾ ಇದೆ ಅಮ್ಮ ಅಂತ ಅವಳು ಹೇಳ್ತಾಳೆ. ಸುಜಾತಕ್ಕನಿಗೆ ಇರ್ಬೋದೇನೋ, ಮಗಳ ಆರೋಗ್ಯದಲ್ಲಿ ಏನೋ ಏರೋಪೇರ ಆಗಿರ್ಬೋದು ಅಂತ ಅವಳಿಗೆ ಕಷಾಯನೋ ಇನ್ನೊಂದು ಮಾಡಿಕೊಟ್ಟು ಅವತ್ತು ಆಕೆಯನ್ನು ಮುದ್ದಿನಿಂದ ನೋಡ್ಕೋತಾಳೆ. ಮಾರನೇ ದಿನ ಇನ್ನಷ್ಟು ಮೌನಿ ಆಗ್ತಾಳೆ ಅನನ್ಯ, ಇನ್ನಷ್ಟು ಸೈಲೆಂಟ್. ಇದನ್ನು ನೋಡಿ ಸುಜಾತಕ್ಕನಿಗೆ ಗಾಬರಿ ಆಗೋದಕ್ಕೆ ಶುರುವಾಗುತ್ತೆ. ಅವಳು ಅನನ್ಯ ಹತ್ರ ಹೋಗಿ ಮತ್ತೆ, ಏನಾಯ್ತು ಪುಟ್ಟ, ಯಾಕೆ ಅಂತ ಕೇಳೋದಕ್ಕೆ ಶುರು ಮಾಡ್ತಾಳೆ. ಎಷ್ಟು ಹೇಳಿದ್ರು ಅನನ್ಯ, ಹಾಗೇನಿಲ್ಲ ಅಮ್ಮ, ನಂಗೆ ಯಾಕೋ ಸುಸ್ತಾಗಿದೆ ಅಂತ ಹೇಳ್ತಾಳೆ. ಇದನ್ನೇ ನೆನ್ನೆ ಕೂಡ ಹೇಳಿದೆ, ಆದರೆ ನೀನು ಇನ್ನಷ್ಟು ಬದಲಾಗಿದೆಯಾ, ಇನ್ನಷ್ಟು ಸೈಲೆಂಟ್ ಆಗಿದೆಯಾ, ಏನಾಗ್ತಿದೆ ಪುಟ್ಟ ಹೇಳು ಅಂತ ಸುಜಾತಕ್ಕ ಸ್ವಲ್ಪ ಹಿಂಸೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಿಂಸೆ ಮಾಡೋದಕ್ಕೆ ಶುರು ಮಾಡಿದ ತಕ್ಷಣ ಅನನ್ಯ ಬದಲಾಗೋದಕ್ಕೆ ಶುರು ಆಗ್ತಾಳೆ. ಅವಳ ಧ್ವನಿ ಬದಲಾಗುತ್ತೆ. ಎಷ್ಟು ಸಲ ಹೇಳಬೇಕೆ ನಿನಗೆ,
ನಾ ಹೇಳಲಿಲ್ವಾ ನನಗೆ ಸುಸ್ತಾಗಿದೆ ಅಂತ? ಇನ್ನೆಷ್ಟು ಸಲ ಹೇಳಬೇಕೆ ನಿನಗೆ? ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದರೆ ಸರಿ ಅಂತ ಅನನ್ಯ ಅಂತಾಳೆ. ಸುಜಾತಕ್ಕನ ಜೀವನೇ ಬಾಯಿಗೆ ಬಂದಾಗ ಆಗುತ್ತೆ. ತಕ್ಷಣ ಅವಳು ತೋಟದ ಮನೆಯಲ್ಲಿದ್ದ ಒಬ್ಬ ಆಳನ್ನು ಕಳಿಸ್ತಾಳೆ ರಾಘವಣ್ಣನ ಕರ್ಕೊಂಬರಕ್ಕೆ. ಆ ಮನೆ ಕೆಲ್ಸದಾಳು ಹೋಗಿ ತಕ್ಷಣ ಕರ್ಕೊಂಬರ್ತಾನೆ. ಏನಾಯಿತು ಸುಜಾತ, ಯಾಕೆ ಕರೆಸ್ಕೊಂಡೆ ಅಂತ ಕೇಳಿದಾಗ ಅಲ್ಲಿ ನಡೆದಿದ್ದನ್ನೆಲ್ಲ ರಾಘವಣ್ಣನಿಗೆ ಹೇಳ್ತಾಳೆ. ರಾಘವನ್ಗೆ ಒಂದು ನಿಮಿಷ ಅವನು ಕೂಡ ಎದೆ ನಡ್ಗೋಗುತ್ತೆ. ಇದ್ದೊಬ್ಬ ಮಗಳಿಗೆ ಏನಾಯ್ತಪ್ಪ ಅಂತ ದೇವ್ರುಗಳನ್ನೆಲ್ಲ ನೆನೆಸ್ಕೊಂಡು ಅವಳ ಹತ್ರ ಮಾತಾಡೋದಕ್ಕೆ ಅಂತ ನಿಧಾನವಾಗಿ ರೂಮ್ ಒಳಗಡೆ ಹೋಗ್ತಾನೆ. ಅಷ್ಟರಲ್ಲಾಗಲೇ ರೂಮಿನ ಪರಿಸ್ಥಿತಿ ಅಸ್ತವ್ಯಸ್ತವಾಗಿರುತ್ತೆ. ಗೋಡೆ ಮೇಲೆ ಅದೇ ಕೈ ಬರಹಗಳು. ನನ್ನನ್ನು ಯಾಕೆ ಬಿಟ್ಟು ಹೋದ್ರಿ? ನನ್ನ ಮಗುನ ಯಾಕೆ ಸುಟ್ಟು ಹಾಕಿದ್ರಿ? ನನ್ನನ್ನು ಯಾಕೆ ಇಲ್ಲಿಂದ ಕಳಿಸ್ಕೊಡ್ಲಿಲ್ಲ? ನನ್ನ ಮೇಲೆ ಯಾಕಿಷ್ಟು ಸಂಶಯ ಅಂತೆಲ್ಲ ಗೋಡೆ ಮೇಲೆ ಬರೆದಿರ್ತಾಳೆ. ಅದನ್ನು ನೋಡಿ ರಾಘವಣ್ಣನಿಗೆ ಒಂದ್ಸಲ ಗಾಬರಿ ಆಗುತ್ತೆ. ನನ್ನ ಮಗಳು ಖಂಡಿತವಾಗ್ಲೂ ತುಂಬ ದೊಡ್ಡ ತೊಂದರೆಯಲ್ಲಿದ್ದಾಳೆ ಅನ್ನೋದು ರಾಘವಣ್ಣನಿಗೆ ಗೊತ್ತಾಗುತ್ತೆ. ಸರಿ, ಈಗ ನನ್ನ ಮಗಳೆಲ್ಲಿ ಅಂತ ಹುಡುಕ್ತವನ್ಗೆ ಅವಳೆಲ್ಲೂ ಕಾಣಿಸೋದೇ ಇಲ್ಲ. ಎಲ್ಲೋ ಹೋದ್ಲು ಅಂತ ಎಲ್ಲಾ ಕಡೆ ಹುಡುಕ್ತಿದ್ದವನ್ಗೆ ಎಲ್ಲೋ ಜೋರಾಗಿ ಉಸಿರಾಡ್ತಿರೋ ಹಾಗೆ ಸತ್ತು ಬರುತ್ತೆ. ಈಗ ಎಲ್ಲೋದ್ಲು ನನ್ನ ಮಗಳು ಅಂತ ತಿರುಗಿ ನೋಡ್ದವನ್ಗೆ ಹಾಗೆ ಅವ್ರ ಮನೆಯಲ್ಲಿದ್ದ ಬೀರಿನ ಮೇಲ್ ಕೂತಿದ್ದಾಳೆ. ಕೂದಲನ್ನೆಲ್ಲ ಮುಖಕ್ಕೆ ಹಾಕೊಂಡು ಬೀರಿನ ಮೇಲ್ ಕೂತಿದ್ದಾಳೆ. ರಾಘವನ್ಗೆ ಒಂದು ನಿಮಿಷ ಜೀವ ಬಾಯಿಗೆ ಬಂದಾಗುತ್ತೆ. ಅವ್ನು ನಿಧಾನವಾಗಿ ಹೋಗಿ ಅನನ್ಯ ಕೆಳಗಡೆ ಬಾ ಅಂತ ಕರೀತಾನೆ. ಅನನ್ಯ ಅದಕ್ಕೆ ಯಾವುದೇ ರೀತಿಯಿಂದನೂ ರೆಸ್ಪಾಂಡ್ ಮಾಡಲ್ಲ. ಅವನು ನಿಧಾನವಾಗಿ ಅವಳ ಕಡೆ ನೋಡ್ತಾ ಅನನ್ಯ ಪುಟ ಕೆಳಗಡೆ ಇಡಿ ಅಂತೆಲ್ಲ ಹೇಳ್ತಾನೆ. ಅವಳು ರೆಸ್ಪಾಂಡೇ ಮಾಡಲ್ಲ. ಅಲ್ಲೇ ಇದ್ದಿದ್ದನ್ನ ಚೇರ್ನ ತೊಗೊಂಡು ಅವನು ಮೇಲೆ ಚೇರ್ ಮೇಲತ್ತಿ ಅವಳನ್ನ ಮಾತಾಡ್ಸೋದಕ್ಕೆ ಅಂತ ಅವಳ ಕೂದಲನ್ನ ಸರಿಸೋದಕ್ಕೆ ಅಂತ ಅವನ ಕೈನ ಮುಂದೆ ಚಾಚ್ತಾ ಇರ್ತಾನೆ. ಅಷ್ಟರಲ್ಲಿ ಅವಳೇ ತಿರುಗಿ ಅವನ ಕಡೆ ಒಂದು ಕೆಟ್ಟದಾಗಿರುವಂಥ ಒಂದು ಲುಕ್ ಕೊಡ್ತಾಳೆ. ತಕ್ಷಣ ರಾಘವಣ್ಣ ಚೇರಿಂದ ಕೆಳಗಡೆ ಬೀಳ್ತಾನೆ. ಅವಳು ನನ್ನ ಮಗಳೇ ಅಲ್ಲ, ಯಾರೋ ಬೇರೆಯವರು. ಆ ಮುಖ ನನ್ನ ಮಗಳದಲ್ಲ, ಅವಳು ನನ್ನ ಮಗಳಾಗಿಲ್ಲ. ಆ ಕಣ್ಗಳು, ಆ ಒಂದು ನೀಲಿ ಕಟ್ಟಿರೋ ಅಂತ ಆ ತುಟಿಗಳು, ಮುಖದ ಮೇಲೆಲ್ಲ ನೆರಿಗೆ, ಇದು ಯಾರಿದು? ನನ್ನ ಮಗಳಲ್ಲ ಇವಳು ಅಂತ ಅನ್ಸುತ್ತೆ. ತಕ್ಷಣ ರಾಘವ ಆಗಿದ್ದಾಗಲಿ ಅಂತ ಚೇರ್ ಮೇಲೆ ಹತ್ತಿ ಅವಳನ್ನ ಕೆಳಗಡೆ ಹೇಳ್ಕೊತಾನೆ. ಕೆಳಗಡೆ ಹೇಳ್ಕೊಂಡು ಅವನಿಗೆ ಸಹಾಯ ಮಾಡಿದ್ದು ಸುಜಾತಕ್ಕ. ಇಬ್ಬರು ತನ್ನ ಮಗಳನ್ನ ಆ ಕಡೆ ಈ ಕಡೆ ಹಿಡ್ಕೊಂಡು ಗಟ್ಟಿಯಾಗಿ ಕರ್ಕೊಂಡ್ಬರ್ತಿರ್ತಾರೆ. ಅಷ್ಟರಲ್ಲಿ ಮನೆ ಕೆಲಸದವ್ರಿಗೆ ಕೂಡ ಈ ಕೂಗಾಟ ಕಿರ್ಚಾಟ ಕೇಳಿಸ್ಕೊಂಡು ಅವ್ರು ಕೂಡ ಓಡ್ ಬರ್ತಾರೆ. ಓಡ್ ಬಂದು ಅನನ್ಯಾಳ ಪರಿಸ್ಥಿತಿ ನೋಡಿ ಒಂದು ನಿಮಿಷ ಗಾಬರಿ ಆದ್ರೂ ಅಲ್ಲಿ ರಾಘವಣ್ಣ ಮತ್ತು ಸುಜಾತಕ್ಕನಿಗೆ ಅವರು ಸಹಾಯ ಮಾಡಿ ಅವಳನ್ನು ಒಂದು ಚೇರ್ ಮೇಲೆ ಕೂರಿಸಿ ಕಟ್ ಹಾಕ್ತಾರೆ. ಫಸ್ಟು ಅಲ್ಲೇ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ತನ್ನ ಮಗಳ ಪರಿಸ್ಥಿತಿನ ನೋಡಿ ಸುಜಾತಕ್ಕ ಮತ್ತೆ ರಾಘವಣ್ಣ ಇಬ್ರು ಕಣ್ಣೀರು ಹಾಕ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿದ್ದಂಥ ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ವಯಸ್ಸಾದವರೆಲ್ಲ ಅವಳನ್ನ ನೋಡಿ ಇದು ಅವಳೇ ಬಂದಿದ್ದಾಳೆ ಅಂತ ಹೇಳ್ತಾರೆ. ಅವಳಂದ್ರೆ ಯಾರು ಅಂತ ರಾಘವಣ್ಣ ಅವ್ರ ಹತ್ರ ಮಾತು ಇಳಿತಾನೆ. ಅವಳಂದ್ರೆ ಯಾರು ಅಂತ ಅವಳು ಗಿರಿಜಾ ಅಂತ ಹೇಳ್ತಾರೆ. ಗಿರಿಜಾ ಆ ಕೆಂಪು ಮನೆಯಲ್ಲಿದ್ದಂಥ ಹೆಣ್ಮಗಳು. ಆಕೆಗೆ ಇನ್ನಷ್ಟು ಬದುಕಬೇಕು ಅನ್ನೋ ಆಸೆ ಇತ್ತು. ತನ್ನ ಮಗುನ ಇಲ್ಲಿಂದ ಕರ್ಕೊಂಡು ಹೋಗಿ ಆ ಮಗುನ ಚೆನ್ನಾಗಿ ಓದಿಸ್ಬೇಕು, ಒಂದು ಒಳ್ಳೆ ಕೆಲಸಕ್ಕೆ ಒಂದು ಒಳ್ಳೆ ಹೆಣ್ಮಗಳಾಗಿ ಬೆಳೆಸ್ಬೇಕು ಅನ್ನೋದು ಆಕೆಗೆ ತುಂಬ ಇಷ್ಟ ಇತ್ತು. ಆದರೆ ಅವಳ ಗಂಡ ಮೋಹನ್ ಯಾವುದಕ್ಕೂ ಅವಕಾಶ ಕೊಡಲಿಲ್ಲ. ಅವಳ ಮಗುನ ಸುಟ್ಟು ಹಾಕ್ಬಿಟ್ಟ. ಅವತ್ತಿಂದ ಅವಳಲ್ಲಿ ಹೋದವ್ರಿಗೆ, ಅವಾಗಿಂದ ಆ ಮನೆ ಕಡೆ ಹೋದವ್ರಿಗೆ ಕಾಣಿಸ್ಕೊಳ್ಳೋದು ಇದೇ ಥರ, ಕೂದಲೆಲ್ಲ ಕೆದ್ರುಕೊಂಡು ಒಂದು ಸುಟ್ಟೋಗಿರೋ ಬೊಂಬೆನ ಮಗು ಅಂತ ತಿಳ್ಕೊಂಡು ಅಪ್ಪಿ ಹಿಡ್ಕೊಂಡು ಅವಳು ಯಾವಾಗಲೂ ಆ ಮನೆ ಹತ್ರ ಕಾಣಿಸ್ಕೋತಾಳೆ ಅಂತ ಹೇಳ್ತಾರೆ. ಆದರೆ ಇವ್ರು ಯಾಕೆ ಆ ಮನೆ ಒಳಗಡೆ ಹೋದ್ರು ಅಂತ ಗೊತ್ತಾಗ್ತಿಲ್ಲ. ಈಗ ಅನನ್ಯ ಪೂರ್ತಿ ಗಿರಿಜಾ ಆಗ್ಬಿಟ್ಟಿದ್ದಾಳೆ ಅಂತ ಆತ ಹೇಳ್ತಾನೆ. ಸೊ ಅದನ್ನು ಕೇಳಿಸ್ಕೊಂಡು ರಾಘವಣ್ಣ ಮತ್ತು ಈಗ ನಾವು ಏನು ಮಾಡಿದ್ರೆ ಸರಿ ಹೋಗ್ತಾಳೆ ಅನನ್ಯ ಅಂತ ಕೇಳ್ತಾನೆ. ಆ ಮನೇಲಿ ಕೆಲಸ ಮಾಡುವಂಥ ಆ ಮನುಷ್ಯ ಹೇಳ್ತಾನೆ, ನನಗೆ ಗೊತ್ತಿರುವಂಥ ಕೆಲವೊಂದು ಜನಗಳ ಬಗ್ಗೆ, ಕೆಲವೊಂದು ಮಂತ್ರವಾದಿಗಳ ಬಗ್ಗೆ, ಕೆಲವೊಂದು ದೇವಸ್ಥಾನಗಳ ಬಗ್ಗೆ ಅವನ ಒಂದು ಉದ್ದ ಪಟ್ಟಿಯನ್ನು ಕೊಡ್ತಾನೆ. ಅವ್ರು ಕೊಟ್ಟಿದ್ದಂಥ ಪಟ್ಟಿಯಲ್ಲಿದ್ದಂಥ ಪ್ರತಿಯೊಂದೊಂದು ಮನುಷ್ಯರನ್ನು, ಪ್ರತಿಯೊಂದೊಂದು ಮಂತ್ರವಾದಿಗಳನ್ನು, ಪ್ರತಿಯೊಂದೊಂದು ಅರ್ಚಕರನ್ನ, ಪ್ರತಿಯೊಂದು ದೇವಸ್ಥಾನ, ಹಾಸ್ಪಿಟಲ್ ಅಂತ ಯಾವುದನ್ನೂ ಬಿಡದೆ ಅನನ್ಯನ ಕರ್ಕೊಂಡು ಓಡಾಡೋದಕ್ಕೆ ಶುರು ಮಾಡ್ತಾರೆ. ತಿಂಗಳುಗಳೇ ಕಳೆಯುತ್ತೆ, ಆದರೂ ಅನನ್ಯ ಸರಿ ಹೋಗ್ತಿಲ್ಲ. ಕೆಲವೊಂದು ಸಲ ಫುಲ್ ಮೌನಿಯಾಗಿರ್ತಾಳೆ, ಕೆಲವೊಂದು ಸಲ ತುಂಬ ಅಗ್ರೆಷನಲ್ಲಿ ಗಲಾಟೆ ಮಾಡ್ತಿರ್ತಾಳೆ. ಮುಂಚೆ ಇದ್ದಂಥ ಅನನ್ಯ ಎಲ್ಲೋ ಕಾಣೆಯಾಗಿದ್ದಾಳೆ. ತುಂಬ ಬಲವಂತ ಮಾಡಿ ಏನಾದರೂ ಹೇಳೋದಕ್ಕೆ ಕೇಳೋದಕ್ಕೆ ಹೋದರೆ ಮನೆಯನ್ನೆಲ್ಲ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾಳೆ, ಛಿದ್ರ ಮಾಡ್ತಾಳೆ, ಬಾಯಿಗೆ ಬಂದಾಗೆ ಬೈತಾಳೆ. ಅವರು ಅಪ್ಪ ಅಮ್ಮ ಅನ್ನೋದನ್ನೇ ಅನನ್ಯ ಮರ್ತು ಹೋಗಿದ್ದಾಳೆ. ಎಲ್ಲಿ ಹೋಗಿ ಎಲ್ಲಿ ಬಂದ್ರೂ ಅವ್ರಿಗೆ ಹೇಗೆ ಈ ಸಮಸ್ಯೆಗೆ ಬಗೆಹರಿಸ್ಕೊಳ್ಳೋದು ಅನ್ನೋದು ಗೊತ್ತಾಗೋದಿಲ್ಲ. ಇದೆಲ್ಲ ಆಗ್ತಿರುತ್ತೆ. ಒಂದು ದಿನ ರಾಘವಣ್ಣಂಗೆ ತುಂಬ ಬೇಜಾರಾಗುತ್ತೆ ತನ್ನ ಮಗಳನ್ನ ನೋಡಿ.
ಅವಳು ಎಲ್ಲ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಅವಳು ಸೆಕೆಂಡ್ PUC ಎಕ್ಸಾಮ್ಗೆ ರೆಡಿ ಆಗ್ತಿರ್ತಿದ್ಲೇನೋ, ಚೆನ್ನಾಗಿ ಓದ್ತಿರ್ತಿದ್ಲೇನೋ. ಇದೇನಾಯ್ತು ನನ್ನ ಮಗಳ ಜೊತೆ, ಇದು ಯಾಕೆ ಈ ಥರ ಆಯಿತು, ಇದು ಒಬ್ಬ ಮಗಳು ಇಷ್ಟೊಂದು ಭಯಾನಕವಾದ ಘೋರವಾದ ಸ್ಥಿತಿಲಿ ಇರೋದು ನೋಡಿ ರಾಘವಣ್ಣನಿಗೆ, ಸುಜಾತಕ್ಕನಿಗೆ ತುಂಬ ಚಿಂತೆ ಆಗೋದಕ್ಕೆ ಶುರುವಾಗುತ್ತೆ. ಅವಳನ್ನ ಅದೇ ಥರ ಚೇರ್ ಮೇಲೆ ಕೂರಿಸ್ಬಿಟ್ಟು ಕಟ್ಟಾಕೋ ಕೋಚಿಗೆ ಏನು ಹೋಗೋದಿಲ್ಲ, ಕೂರಿಸ್ತಾರೆ. 1-5 ನಿಮಿಷ ನಿನ್ನ ಹತ್ರ ಮಾತಾಡಬೇಕು, ಕೂತ್ಕೋ ಗಿರಿಜಾ ಅಂತ ಹೇಳಿ ಕೂರಿಸ್ತಾರೆ. ಗಿರಿಜಾ ನಿನ್ನ ಹತ್ರ ಮಾತಾಡಬೇಕು ಅಂದ ತಕ್ಷಣ ಅವಳು ಕೂಡ ಅಷ್ಟೇ ತಣ್ಣಗೆ ಕೂತ್ಕೋತಾಳೆ. ಅನನ್ಯಾಗಿಂತ ಗಿರಿಜಾ ಹತ್ರ ಮಾತಾಡೋ ಥರ ಮಾತಾಡೋದಕ್ಕೆ ಶುರು ಮಾಡ್ತಾನೆ ರಾಘವಣ್ಣ. ಗಿರಿಜಾ, ನಿನಗೆ ಕೂಡ ಒಂದು ಚಿಕ್ಕ ಮಗಳಿದ್ಲು, 5-6 ವರ್ಷದವಳಿರ್ಬೋದು. ನಿಮಗೆ ತುಂಬ ಆಸೆ ಇತ್ತು ಅವಳನ್ನ ಚೆನ್ನಾಗಿ ಓದಿಸ್ಬೇಕು, ಒಂದೊಳ್ಳೆ ಮನುಷ್ಯಳಾಗಿ ಬೆಳೆಸ್ಬೇಕು ಅನ್ನೋದು. ನಾವು ಅಷ್ಟೇ ಅದೇ ಆಸೆಯಿಂದ ನನ್ನ ಮಗಳನ್ನ ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ವಿ, ಓದಿಸ್ತಾ ಇದ್ವಿ. ಈಗ ನೀನು ಮಾಡ್ತಿರೋದೇನು? ನಿನ್ನ ಗಂಡ ನಿನ್ನ ಮಗುನ ಸುಟ್ಟಾಕ್ತಾ ಅಂತ ನೀನು ಬಂದು ನನ್ನ ಮಗಳ ಭವಿಷ್ಯವನ್ನು ಸುಟ್ಟಾಕ್ತಿದ್ರೆ ಹೇಗೆ ನೋಡ್ಕೊಂಡಿರೋದು? ನಿನ್ನ ಥರ ನಾವು ಅಪ್ಪ ಅಮ್ಮ ಅಲ್ವಾ, ತಂದೆ ತಾಯಿ ಅಲ್ವಾ, ನಮಗೂ ಆಸೆ ಇರಲ್ವಾ ನನ್ನ ಮಗಳನ್ನ ಓದಿಸ್ಬೇಕು, ಬೆಳೆಸ್ಬೇಕು, ಅವ್ಳಿಗೆ ಒಳ್ಳೆ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ನೀನು ಮಾಡ್ತಿರೋದು ನ್ಯಾಯನ? ನಿನಗೂ ನಿನ್ನ ಗಂಡನಿಗೂ ಏನು ವ್ಯತ್ಯಾಸ? ಅವನು ನಿಮ್ಮಿಬ್ಬರನ್ನ ಸುಟ್ಟ, ನೀನು ನನ್ನ ಮಗಳ ಭವಿಷ್ಯನೇ ಸುಡ್ತಾ ಇದೆಯಾ? ಹೀಗೆ ಬಿಟ್ಟರೆ ನನ್ನ ಮಗಳನ್ನೂ ಸುಟ್ಟುಬಿಡ್ತೀಯ ಅನಿಸುತ್ತೆ. ನಿನಗೂ ಅವನಿಗೂ ಏನು ವ್ಯತ್ಯಾಸ ಇದೆ? ನೀನು ಅವನು ಇಬ್ಬರು ಒಂದೇ ಆಗಲಿಲ್ವ ಗಿರಿಜಾ? ನಿನಗಿದ್ದ ಹಾಗೆ ನಮಗೂ ಆಸೆ ಇದೆ, ದಯವಿಟ್ಟು ನನ್ನ ಮಗಳನ್ನ ಬಿಟ್ಟು ಹೋಗು. ನನ್ನ ಮಗಳನ್ನ ಕೂಡ ನೀನು ಆಸೆ ಪಟ್ಟಾಗೆ, ನೀನು ಹೇಗೆ ನಿನ್ನ ಮಗಳನ್ನ ಚೆನ್ನಾಗಿ ಬೆಳೆಸ್ಬೇಕು ಅಂತ ಅಂದ್ಕೊಂಡಿದ್ಯೋ ಹಾಗೆ ನಾವು ನನ್ನ ಮಗಳನ್ನ ಬೆಳೆಸ್ತೀವಿ, ಮುಂದೆನೂ ಬೆಳೆಸ್ತೀವಿ, ಅವಳಿಗೊಂದು ಒಳ್ಳೆ ಭವಿಷ್ಯ ಕಟ್ಕೊಡ್ತೀವಿ. ದಯವಿಟ್ಟು ಇವಳನ್ನೇ ನಿನ್ನ ಮಗಳು ಅಂದ್ಕೊಂಡು ಬಿಟ್ಟೋಗ್ಬಿಡು ಗಿರಿಜಾ ಅಂತ ಅವರು ಕಣ್ಣೀರು ಹಾಕ್ಕೊಂಡು ಅವಳ ಮುಂದೆ ಹಂಗ್ಲಾಚೋದಕ್ಕೆ ಶುರು ಮಾಡ್ತಾರೆ. ಎದುರುಗಡೆ ಕೂತಿದ್ದ ಅನನ್ಯ ಕಣ್ಣಲ್ಲಿ ಗಳಗಳ ಅಂತ ನೀರು ಬರೋದಕ್ಕೆ ಶುರುವಾಗುತ್ತೆ. ಎಲ್ಲೋ ಒಂದು ಕಡೆ ಅನನ್ಯ ದೇಹದಲ್ಲಿದ್ದ ಗಿರಿಜಾಳಿಗೆ ಅನಿಸುತ್ತೆ, ಹೌದಲ್ವಾ ನಾನು ಮಾಡ್ತಿರೋ ತಪ್ಪು, ಈ ಸಣ್ಣ ಹುಡುಗಿ ಮೇಲೆ ಇಷ್ಟೆಲ್ಲ ನಾನು ಮಾಡ್ಬೋದಾ ಅಂತ ಗಿರಿಜನ್ಗೆ ಅವಳೇ ಪ್ರಶ್ನೆ ಮಾಡ್ಕೊಂಡ್ಲು ಅನಿಸುತ್ತೆ. ನಿಧಾನವಾಗಿ ಅನನ್ಯ ಪ್ರಜ್ಞೆ ತಪ್ಪಿ ಆ ಚೇರ್ ಮೇಲೇ ಹೊರಗಿ ಕೂತ್ಕೋತಾಳೆ. ಆವಾಗ ಅವಳ ಮುಖ ನೋಡಿದಾಗ ತುಂಬ ದಿನಗಳ ಮೇಲೆ ಅನನ್ಯಾಳ ಮುಖ ಅವ್ರಿಗೆ ಕಾಣಿಸುತ್ತೆ. ಅಲ್ಲಿಗೆ ಗಿರಿಜಾ ಅಲ್ಲಿಂದ ಹೊರಟೋಗಿದ್ದಾಳೆ ಅಂತ ಅವ್ರು ಅಂದ್ಕೊಂಡು ಅನನ್ಯಾಳನ್ನ ಎಚ್ಚರ ಮಾಡಿ ಅವಳು ಎಷ್ಟೋ ದಿನಗಳ ಮೇಲೆ ಅಪ್ಪ ಅಮ್ಮ ಅಂತ ಅವ್ರನ್ನ ಮಾತಾಡಿಸ್ತಾಳೆ. ರಾಘವಣ್ಣ ಮತ್ತು ಸುಜಾತಕ್ಕನಿಗೆ ತುಂಬ ಖುಷಿಯಾಗುತ್ತೆ. ಅವಳನ್ನ ಸ್ನಾನ ಮಾಡಿಸಿ ಒಂದೊಳ್ಳೆ ಚೆನ್ನಾಗಿ ರೆಡಿ ಮಾಡಿ ಅವಳಿಗೆ ಹೊಟ್ಟೆ ತುಂಬ ಊಟ ಮಾಡಿಸ್ತಾರೆ ರಾಘವಣ್ಣ ಸುಜಾತಕ್ಕ. ಅವ್ರಿಗೇನೋ ಒಂಥರ ಸಂತೋಷ, ನಮ್ಮ ಮಗಳು ನಮ್ಗೆ ವಾಪಸ್ ಸಿಕ್ಬಿಟ್ಲು ಅಂತ ಅವರು ತುಂಬ ಖುಷಿ ಪಡ್ತಾರೆ, ತುಂಬ ಸಂತೋಷವಾಗಿರ್ತಾರೆ. ಅನನ್ಯ ಕೂಡ ಅಷ್ಟೇ ಮುಂಚಿನ ಹಾಗೆ ನಗ್ತಿರ್ತಾಳೆ. ಅವ್ರ ಅಪ್ಪ ಅಮ್ಮನ ಹಿಂದೆ ಮುಂದೆ ಓಡಾಡ್ಕೊಂಡು ಅವ್ರನ್ನ ಮಾತಾಡಿಸ್ತಿರ್ತಾಳೆ. ತನಗೇನಾಯಿತು ಅನ್ನೋದನ್ನ ಅಪ್ಪ ಅಮ್ಮನ ಮೂಲಕ ತಿಳ್ಕೊಂಡು ಇನ್ನೊಮ್ಮೆ ಆ ಮನೆ ಕಡೆ ಹೋಗೋದಿಲ್ಲ ಅಂತ ಅವ್ರ ಅಪ್ಪ ಅಮ್ಮನಿಗೆ ಪ್ರಾಮಿಸ್ ಕೂಡ ಮಾಡ್ತಾಳೆ. ಅದಾದಮೇಲಿಂದ ಎಲ್ಲರೂ ಸಂತೋಷವಾಗಿ ಇರೋದಕ್ಕೆ ಶುರು ಮಾಡ್ತಾರೆ. ಒಂದು ದಿನ ಹೀಗೆ ಸುಜಾತ ಅವಳ ರೂಮಿಗೆ ಬಂದಾಗ ಗೋಡೆ ಮೇಲೆ ಮತ್ತದೇ ಬರಹ, ಇನ್ನೊಂದೇ ಒಂದು ಸಲ ನಿನ್ನ ಮಗಳನ್ನ ಮನೆ ಕಡೆ ಬಿಟ್ರು ನಿನ್ನ ಮಗಳು ನಿನಗೆ ಮತ್ತೆ ದಕ್ಕೋದಿಲ್ಲ ಅನ್ನೋದು. ಅದನ್ನು ನೋಡಿ ಸುಜಾತನಿಗೆ 1 ನಿಮಿಷ ಎದೆದ ಸಕ್ಕನ್ನತ್ತೆ. ಯಾಕೆ ಅಂದರೆ ಗಿರಿಜಾ ಹೊರಟೋದ್ಲು ಅಂತ ಅಂದರೆ ಇಲ್ಲೇ ಎಲ್ಲೋಗಿದ್ದಾಳೆ ಅನ್ನೋ ಒಂದು ಭಯ ಆವಾಗ ಕಾಣೋದಕ್ಕೆ ಶುರುವಾಗುತ್ತೆ. ಅವಳ ಕಣ್ಣು ಮಗಳ ಮೇಲೆ ಇದೆ ಅನ್ನೋದು ಅವಳಿಗೆ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೋತಾಳೆ. ಅವಳೊಬ್ಬಳನ್ನ ಎಲ್ಲೂ ಬಿಡೋದಿಲ್ಲ. ಜೊತೇಲಿ ಕಾಲೇಜಿಗೆ ಕರ್ಕೊಂಡು ಹೋಗಿ ಕಾಲೇಜಿಗೆ ಬಿಟ್ಟು ಮತ್ತೆ ವಾಪಸ್ ಕರ್ಕೊಂಡ್ಬರ್ಬೇಕಾದ್ರೂ ಯಾರಾದರೂ ಒಬ್ಬರು ಜೊತೆಲಿದ್ದು ಅವಳನ್ನ ಇವತ್ತಿಗೂ ಕಾಪಾಡಿಕೊಂಡು ಹುಷಾರಾಗಿ ನೋಡ್ಕೋತಾ ಇದ್ದಾರೆ. ಸೊ ಅದಕ್ಕೆ ಹೇಳೋದು, ಕೆಲವೊಂದು ಮುಚ್ಚಿದ ಬಾಗಿಲುಗಳನ್ನ ತೆಗಿಬಾರ್ದು. ಬೇಡ ಅಂತಿದ್ದನ್ನು ಪದೇ ಪದೇ ಪ್ರಶ್ನೆ ಮಾಡಬಾರ್ದು. ಬೇಡ ಅಂತ ಅಂದಮೇಲೆ ಅದ್ರ ಕಡೆ ಕ್ಯೂರಿಯಾಸಿಟಿ ಕೂಡ ಬೆಳೆಸ್ಕೋಬಾರ್ದು ಅಂತ. ಸೊ ಇದಾಗಿತ್ತು ಅನನ್ಯಾಳ ಕತೆ. ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ.